ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಸಾದ್ರಳ್ಳಿಯಲ್ಲಿದ್ದೀನಿ. ಗೋವಾದಿಂದ ಬಂದು ಪೇಂಟು ನೆಲಮಂಗಲ ಅಂತೇಳಿ ಬಂದಿದ್ದು. ನೆಲಮಂಗಲದಲ್ಲಿ ಗಾಡಿ ಖಾಲಿ ಆಗಿಲ್ಲ, ವೈಟ್ ಫೀಲ್ಡ್ ಕಳಿಸಿದ್ರು. ಬಿಲ್ಲೇನೋ ವೈಟ್ ಫೀಲ್ಡ್ ಬಿಲ್ ಐತೆ, ಅಲ್ಲಿ ಖಾಲಿ ಆಗಲ್ಲ ಅಂತೇಳಿ ಅದೇನೋ ಸ್ವಲ್ಪ ಸಮಸ್ಯೆ ಆಗಿ ಒಂದು ದಿನ ಆಲ್ಟಾಗಿ ವೈಟ್ ಫೀಲ್ಡಿಗೆ ಬಂದೆ. ವೈಟ್ ಫೀಲ್ಡ್ ಖಾಲಿ ಮಾಡಿ ಅಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ದಿನ ಆಲ್ಟಾಗಿ ಅಲ್ಲಿಂದ ಖಾಲಿ ಮಾಡಿ ಲೋಡಿಗೆ ಬಂದಿದ್ದೀನಿ. ಇಲ್ಲಿ ಬಂದು ಲೋಡೆಲ್ಲ ಆಗೈತೆ. ಲೋಡು ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತೀನಿ. ಇದು ನೋಡಿ, ಇದು ಲೋಡೆಲ್ಲ ಆಗೈತೆ. ಪ್ಯಾಕಿಂಗ್ ಕೊಡಿಸ್ತಾ ಇದ್ದೀನಿ ಕ್ಲೀನಾಗಿ. ಇದು ಬಂದು ಸ್ಕೂಲ್ಗೆ ಹೋಗುತ್ತೆ ಅಂತ. ಇವೆಲ್ಲ ಜಾಸ್ತಿ ಗೋರ್ಮೆಂಟ್ ಸ್ಕೂಲು, ಗೋರ್ಮೆಂಟ್ ಹಾಸ್ಟ್ಲು ಮತ್ತು ದೇವಸ್ಥಾನ, ಅದಕ್ಕೆ ಜಾಸ್ತಿ ಹೋಗೋದು ಈ ಕಲ್ಲುಗಳು. ಗ್ರಾನೈಟ್ ಕಲ್ಲು ಇದು ಬಂದು ಸಾದ್ರಳ್ಳಿಯಲ್ಲಿರೋದು ಕಲ್ಲು. ಇದೆಲ್ಲ ಜಾಸ್ತಿ ಇಂಥವಕ್ಕೆ ಹೋಗೋದು. ಮನೆಗೆಲ್ಲ ಜಾಸ್ತಿ ಯಾರು ಯೂಸ್ ಮಾಡಲ್ಲ, ತೀರಾ ಒಂದು ಸ್ವಲ್ಪ ಬಡವರು ಯೂಸ್ ಮಾಡ್ತಾರೆ ಅಷ್ಟೇ. ಇದು ಯಾಕಂದರೆ ಇದು ಸ್ವಲ್ಪ ಇದು ಅಂದರೆ ಕ್ವಾಲಿಟಿ ಕಡಿಮೆ ಇರ್ತದೆ ಇದು ಕಲ್ಲಿವು. ನಾವು ಜಿಗಣಿಯಲ್ಲಿ ತುಂಬ್ತೀವಲ್ಲ ಆ ಥರ ಇರಲ್ಲ ಇದು. ಬನ್ನಿ ನೋಡಿ, ಎಲ್ಲ ಪ್ಯಾಕಿಂಗೆಲ್ಲ ಆಯಿತು. ಲೋಡ್ ಎಲ್ಲಿಗೆ ಏನಾಯ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಪ್ಯಾಕಿಂಗ್ ಆಯಿತು. ನೋಡೋರು ಫೋಟೋ ಹಿಡ್ಕೊಂತವ್ರೆ. ನಾವು ಬಿಲ್ಗಿಲೆಲ್ಲ ಇಸ್ಕೊಂಡು ಇಲ್ಲಿಂದ ಹೊರಡೋಣ. ಆಯ್ತು ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಪ್ಪ ಅಂದರೆ ತುಮಕೂರೆಲ್ಲ ಬಿಟ್ಟು ಊರ್ಕೆರೆ. ನೋಡಿ, ಇದು ಊರ್ಕೆರೆ ಹತ್ರ ಇದ್ದೀನಿ. ಗಾಡಿ ನೆನ್ನೆ ಲೋಡಾಗಿ ನೆನ್ನೆ ಸಂಜೆ ಲೋಡಾಯಿತು. ಗಾಡಿ ನೆನ್ನೆ ಸಂಜೆ ಬಿಡಲಿಲ್ಲ ನಾನು. ಇವತ್ತು ಬಿಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಗಾಡಿಗಳು ಕೆಲಸ ಎಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬಿಟ್ಟಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. 6:30 7 ಗಂಟೆ ಹತ್ತತ್ರ ಆಗಿದೆ. ನೋಡಿ, ಹೊತ್ತು ಮುಳುಗೋ ಟೈಮು. ಊರ್ಕೆರೆ ಬಿಟ್ಟು ಅಂದರೆ ತುಮಕೂರು ಬಿಟ್ಟು ಊರ್ಕೆರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಲೋಡು ಎಲ್ಲಿಗೆ ಏನು ಅಂತ ನಿನ್ನೆ ಇದರಲ್ಲಿ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಜಾಸ್ತಿ ಲೋಡಿಂಗ್ ಪಾಯಿಂಟಲ್ಲಿ. ಮತ್ತು ಅಲ್ಲಿಂದ ಬಂದೆ. ಸ್ವಲ್ಪ ಬೆಳಗ್ಗೆಯಿಂದ ಗಾಡಿಗಳು ಕೆಲಸ ಇತ್ತು. ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಅವು ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಲೋಡು ಬಂದು ಎಲ್ಗಪ್ಪ ಅಂದರೆ ಚಿತ್ತಾಪುರ ಬಿಟ್ಟು ಮುಂದೆ 11 ಕಿಲೋಮೀಟ್ರ್ ಒಂದು ಹಳ್ಳಿ. ಅದು ಹಳ್ಳಿ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಮುಂದೆ ನೋಡೋಣ, ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಊರ್ಕೆರೆ ಬಿಟ್ಟು ಹೋಗ್ತಾ ಇದ್ದೀನಿ. ಗಾಡಿ ಏನೇನು ಕೆಲಸ ಇತ್ತಪ್ಪ ಅಂದರೆ ಸ್ವಲ್ಪ ಸೆಂಟ್ರ್ ಬೋಲ್ಟ್ ಒಂದು ಹೋಗಿತ್ತು. ಸೆಂಟ್ರ್ ಬೋಲ್ಟೆಲ್ಲ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೊಂಡು ರೋಡ್ ಗಾಡಿಯಲ್ಲೇ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಟಿದ್ದೀನಿ. ಈ ಟ್ರಿಪ್ಪು ಗುಲ್ಬರ್ಗ ಕಡೆ ಲೋಡ್ ಆಗೈತೆ. ಬನ್ನಿ, ಗುಲ್ಬರ್ಗ ಹೋಗಿ ಗುಲ್ಬರ್ಗ ಖಾಲಿ ಮಾಡಿ ಒಂದು ಸಲ ಎಲ್ಲಿಗಾಗುತ್ತೆ ನೋಡೋಣ. ಅಲ್ಲಿಂದ ಮಾಮೂಲಿ ಸೇಡಮ್ಗೆ ಹೋಗ್ತೀವಿ ನಾವು. ಸೇಡಮ್ಮಿಂದ ಕಲ್ಲು ತುಂಬ್ಕೊಂಬರೋದು. ಭಾಳ ದಿವಸದ ನಂತರ ಅಂದರೆ ಸುಮಾರು ಒಂದು 5-6 ತಿಂಗಳ ನಂತರ ಈ ಕಡೆ ಹೋಗ್ತಾ ಇರೋದು. ಎಲ್ಲ ಕಡೆ ಹೋಗಿ ಬರೋಣ. ಮತ್ತು ಇದು ರೂಟ್ ಬಂದು ನಾನು ಯಾವ ಕಡೆ ಹೋಗ್ತೀನಿ ಅಂದರೆ ಇದು ಚಿತ್ತಾಪುರ ವಾಡಿಗೆ ಸೀದಾ ಹೊಸಪೇಟೆ, ಚಿತ್ರದುರ್ಗ ಹೊಸಪೇಟೆಯಿಂದ ಮಾಮೂಲಿ ಹುನಗುಂದದಿಂದ ರೈಟ್ ಹೊಡೆದ್ರೆ ಮುದ್ದೇಬೇಳು, ತಾಳಿಕೋಟೆ, ಹುಣಸಗಿಯಿಂದ ಸುರ್ಪುರದಿಂದ ಯಾದಗಿರಿಯಿಂದ ವಾಡಿ, ಚಿತ್ತಾಪುರ ಈ ರೂಟಲ್ಲಿ ಹೋಗೋದು. ಟೋಟಲ್ಲು 650 ಕಿಲೋಮೀಟ್ರ್ ಆಗುತ್ತೆ ಹೋಗೋಷ್ಟೊತ್ತಿಗೆ. ನೋಡೋಣ. ಈಗಾಗಲೇ ಇಲ್ಲಿ ಹೊತ್ತು ಮುಳುಗ್ತಾ ಐತೆ. ಇದುವರೆಗೆ ನಮ್ದು ಇನ್ನೊಂದು ಗಾಡಿ ಬೇರೆ ಐತೆ. ಅವ್ರ ಮಾತಾಡಿಸ್ಕೊಂಡು ಬೆಳಕರೆ ಎಷ್ಟೊತ್ತಿಗೆ ಟ್ರೈ ಮಾಡ್ಬೋದಾ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನ್ ಸ್ಟಾಪ್ ಹೋಗೋದು. ಎಷ್ಟಾಗುತ್ತೋ ಅಷ್ಟು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಒಂದು ಸಮಸ್ಯೆ, ಈ ನಾವು ಗುಲ್ಬರ್ಗ ಸೈಡ್ ಹೋಗ್ತೀವಿ ಅಂದರೆ ಬೆಳಕರೆದ್ರೆ ಬಿಸಿಲು ಸ್ಟಾರ್ಟ್ ಆಯ್ತು ಅಂದರೆ ಗಾಡಿ ದಾರಿನೇ ಸಾಗಲ್ಲ. ರಾತ್ರಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಪಾಸ್ ಮಾಡ್ಕೊಂಬಿಡ್ಬೇಕು. ಹಂಗಾಗಿ ಫುಲ್ ನೈಟು ಎಷ್ಟಾಗುತ್ತೋ ಅಷ್ಟು ಜರ್ನಿ ಮಾಡ್ಕೊಂಡು ಆದಷ್ಟು ಬೆಳಕರಿ ಅಷ್ಟೊತ್ತಿಗೆ ಯಾದಗಿರಿ ಹತ್ರ ಹೋಗ್ಬಿಟ್ರೆ ನಮಗೆ ಅಲ್ಲಿಂದ ಆ ಕಡೆ ಒಂದು 70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗ್ಬೋದು. ನಾವು ಇಲ್ಲೇ ಲೇಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಆ ಕಡೆ ದಾರಿ ಸಾಗಲ್ಲ ಬೆಳಕರೆದ್ಬಿಟ್ರೆ. ಅದು ಅಲ್ಲದೇ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಇನ್ನೂ ಆ ಕಡೆ ಎಲ್ಲ ಮಳೆ ಸ್ಟಾರ್ಟ್ ಆಗಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಇನ್ನೂ ಲೇಟ್ ಆಗ್ಬೋದು. ಬನ್ನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ಕೊಂಡು ನೈಟ್ ಫುಲ್ ಜರ್ನಿ ಮಾಡಿಬಿಡಲೇಬೇಕು. ಇಲ್ಲ ಅಂದರೆ ನಮಗೆ ಬೆಳಗ್ಗೆ ಸಮಸ್ಯೆ ಆಗ್ಬಿಡ್ತವೆ. ನಾಳೆ ಹೋಗಿ ಖಾಲಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಟೈಮ್ ಬಂದು 4:30 ಆಗಿದೆ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಮುದ್ದೇಬೇಹಾಳ್ ಊರೊಳಗಿದ್ದೀನಿ. ಅಲ್ಲಿಂದ ನಾನ್ ಸ್ಟಾಪ್ ಬಂದು ಹಿರೂರಾಗ ಬಂದು ನಾವು ಹೆಚ್ಚು ಕಮ್ಮಿ 1 ಅವರ್ ವೇಸ್ಟ್ ಮಾಡಿದೆ. ನಮ್ದು ಇನ್ನೊಂದು ಗಾಡಿ ಬರಬೇಕಾಯಿತು. ನಮ್ಮ ಓನರ್ 3 ಗಾಡಿನೂ ಸಿಕ್ಕಿದ್ವಿ. ಅಲ್ಲಿ ಒಂದು ಗಾಡಿ ಬರೋದು ಲೇಟ್ ಆಗ್ಬಿಡ್ತು. ಅವ್ರು ಬರೋರ್ಗೆ ಇದ್ದು ಸ್ವಲ್ಪ ಅದು ಗಾಡಿದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಎಲೆಕ್ಟ್ರಿಷಿಯನ್ಗೆ ಹೇಳಿ ಇಡ್ಸ್ಕೊಂಡಿದ್ವಿ. ಆ ಗಾಡಿ ಬಂದು ಆದಮೇಲೆ ಆ ಗಾಡಿ ಎಲ್ಲ ಬಿಟ್ಟು ಅಲ್ಲಿಂದ ಬಿಡೋಷ್ಟೊತ್ತಿಗೆ ನಮ್ಮದು ಹಿರೂರು 9:30 10 ಗಂಟೆ ಆಗಿತ್ತು. ಹಿರೂರು ಬಿಡ್ಬೇಕಾದ್ರೆ 10 ಗಂಟೆ ಆಗಿತ್ತು.
ಈಗ ಬಂದು 4:15 ಮುದ್ದೇಬೇಳ ಸಿಟಿ ಒಳಗೆ ಇದೀನಿ ನೋಡಿ. ಇದು ಮುದ್ದೇಬೇಳ ಸಿಟಿ ಒಳಗೆ ಇಲ್ಲಿ ಲೆಫ್ಟ್ ಬಸ್ ನಿಂತೈತಲ್ಲ, ಲೆಫ್ಟ್ ಸೈಡಾಗಿ ಇರೋದೇ ಬಸ್ ಸ್ಟ್ಯಾಂಡ್, ಮುದ್ದೇಬೇಳ ಬಸ್ ಸ್ಟ್ಯಾಂಡು. ನಾವು ಇನ್ನೊಂದು ಅರ್ಧ 1 ಕಿಲೋಮೀಟ್ರ್ ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕು. ಇದು ಸೀದಾ ಬಂದ್ಬಿಟ್ಟು ಹೂವಿನುಪ್ರಿಗೆ ಹೋಗುತ್ತೆ. ಹೂವಿನುಪ್ರಿಗಿಂದ ಸೀದಾ ತಾಳಿಕೋ ಇದಕ್ಕೆ ಹೋಗುತ್ತೆ. ಇದು ಬಸವನ ಬಾಗೇವಾಡಿ ಹೋಗೋ ರೋಡ್ ಇದು. ನಾವು ರೈಟ್ಗೆ ಹೋಗ್ಬೇಕು, ತಾಳಿಕೋಟೆ ಹೋಗ್ಬೇಕು. ನಾವು ತಾಳಿಕೋಟೆ ಹೋಗಿ ಅಲ್ಲಿಂದ ಹುಣಸ್ಕಿ ಮಾಮೂಲಿ ನಾವು ಇದೆಲ್ಲ ಭತ್ತ ಹೊಡೆ ರೋಡ್. ನಾವೆಲ್ಲ ಭತ್ತ ಹೊಡಿತೀವಲ್ಲ ಭತ್ತ ಸೀಸನ್ಗೆ, ಅವಾಗೆಲ್ಲ ಯಾವಾಗಲೂ ಈ ರೋಡಲ್ಲಿ ಇರ್ತೀವಿ. ಡೈಲಿ ಒಂದು ದಿನ ಬಿಟ್ಟು ಒಂದು ದಿನ ಇದೇ ರೋಡಾಗಿ ಇರ್ತೀವಿ. ಆವಾಗಿಂದ ವಿಡಿಯೋ ನೋಡ್ತಿರೋರಿಗೆಲ್ಲ ಗೊತ್ತಿರ್ತೈತೆ. ಬನ್ನಿ, ಇನ್ನೇನು ಮುಂದೆ ನೆಕ್ಸ್ಟ್ ಜಂಕ್ಷನ್ನು ರೈಟ್ ಹೊಡ್ಕೊಂಡ್ರೆ ಇಲ್ಲಿಂದ ರೋಡೆಲ್ಲ ಏನೂ ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ಹಂಸ ಅನ್ನೋದೊಂದು ಬಿಟ್ಟರೆ ನೋಡಿ, ಇಲ್ಲಿ ಹಂಸ ಐತಲ್ಲ, ಹಂಸ ಅನ್ನೋದೊಂದು ಬಿಟ್ಟರೆ ಈ ರೋಡು ನಮಗೆ ಎಲ್ಲಿ ಹುನಗುಂದದಿಂದ ರೈಟ್ ಹೊಡೆದ್ನಲ್ಲ ಅಲ್ಲಿಂದ ನಾನ್ ಸ್ಟಾಪಾಗಿ ಹೊಡ್ಕೊಂಬರ್ಬೋದು. ಹಂಸಗಳು ಬಿಟ್ಟರೆ ಟೈಮ್ ಪಾಸ್ ಆಗುತ್ತೆ ಆರಾಮಾಗಿ. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಹೊಸಪೇಟೆಯಿಂದ ಡೈರೆಕ್ಟ್ ಗಂಗಾವತಿಯಿಂದ ಸಿನ್ನೂರಿಂದ ಲೆಫ್ಟ್ಗೆ ಹೋಗ್ಬಿಟ್ರೆ ಮಸ್ಕಿಯಿಂದ ಲಿಂಗ್ಸೂರಿಂದ ಹಿಂಗೆ ಬಂದುಬಿಡ್ತಾರೆ. ಲಿಂಗ್ಸೂರಿಂದ ಚಿಂಚಿನಿ ಬ್ರಿಡ್ಜ್ ಆಗಿ ಸುರ್ಪುರ ಬರ್ತಾರೆ. ಅದು ದಾರಿ ಸಾಗಲ್ಲ, ಸಿಕ್ಕಾಪಟ್ಟೆ ಸಿಂಗಲ್ ರೋಡ್ ಬೇರೆ ಎಲ್ಲ ಕಿತ್ತೋಗವೆ. ಏನೋ ಮಾಡ್ತಾ ಇದ್ದಾರಂತೆ. ನಮಗೆ ಏನಾಗ್ಬಿಡೈತೆ, ಒಂದು 3 ವರ್ಷದಿಂದ ಇದೇ ರೂಟಲ್ಲಿ ಓಡಿಸಿ ಅಭ್ಯಾಸ ಇರೋದ್ರಿಂದ ಆ ರೂಟೇ ಹೋಗಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದ್ಸಲಿ ಆ ಕಡೆ ಹೋಗಬೇಕು. ಯಾಕಂದರೆ ನಮ್ಮ ಲಿಂಗ್ಸೂರಲ್ಲಿ ಒಬ್ಬ ನಮ್ಮ ಸಬ್ಸ್ಕ್ರೈಬರು ರಮೇಶ್ ಅಂತೇಳಿ ಸಿಕ್ಕಾಪಟ್ಟೆ ಮೆಸೇಜ್ ಆಗಿರ್ತಾರೆ, ಅಣ್ಣ ಲಿಂಗ್ಸೂರಿಗೆ ಬಾ ಅಂತ. ನೋಡೋಣ ಈ ಕಡೆಯಿಂದ ಯಾವ ಕಡೆ ಲೋಡ್ ಆಗುತ್ತೆ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡೋಣ. ಯಾಕಂದ್ರೆ ಸುಮಾರು ಜನ ಲಿಂಗ್ಸೂರವರು ಮೆಸೇಜ್ ಹಾಕ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಓನರ್ಗಳು ಈ ಥರ ರೂಟಲ್ಲಿ ಹೋಗೋ ಅಂದಾಗ ನಾವು ಹಂಗೆ ಹೋಗಲೇಬೇಕಾಗತ್ತೆ. ನೋಡಿ ಈ ಜಂಕ್ಷನ್ ರೈಟ್ಗೆ ಹೋಗ್ಬೇಕು ನಾವಿಲ್ಲಿ. ಯಾಕಂದರೆ ಓನರ್ಗಳು ಇವಾಗ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ. ಒಂದು 10 ಅಲ್ಲ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಲಾಂಗ್ ಆದರೂ ಪರವಾಗಿಲ್ಲ, ರೋಡ್ ಚೆನ್ನಾಗಿರೋ ರೋಡಲ್ಲಿ ಹೋಗ್ರಿ ಅಂತಾರೆ. ಸುಮ್ಮನೆ ಫುಲ್ಲು ಸಿಂಗಲ್ ರೋಡು ಕಿತ್ತೋಗಿರೋ ರೋಡೆಲ್ಲ ಇರ್ತಾವಲ್ಲ, ಆ ರೋಡಲ್ಲಿ ಹೋದರೆ ಸುಮ್ಮನೆ ಗೇರ್ ಕೊಟ್ಕೊಂಡು ಟೈಮ್ ವೇಸ್ಟು, ಡೀಸೆಲ್ ವೇಸ್ಟು ಎಲ್ಲ ಆಗುತ್ತೆ. ಇದಾದರೆ ನೋಡಿ, ಈಗ ಆಲ್ಮೋಸ್ಟ್ ನಾನು ಹೆಚ್ಚು ಕಮ್ಮಿ 450 ಕಿಲೋಮೀಟ್ರ್ ಹತ್ರ ಬಂದಿದ್ದೀನಿ. ಸಂಜೆ ಎಷ್ಟು ಗಂಟೆಗೆ ಬಿಟ್ಟಿದ್ದು ನಾನು? 6:30 7 ಗಂಟೆಲಿ ಬಿಟ್ಟಿದ್ದು ನಾನು ಬೆಂಗಳೂರು. ಈಗ 450 ಕಿಲೋಮೀಟ್ರ್ ಬಂದಿದ್ದೀನಿ. ನಾನು ಸ್ಟಾಪಾಗಿ ಹೊಡ್ಕೊಂಡು ಅದ್ರಾಗ ಬೇರೆ ಇರೋರಾಗ 1-1.5 ಅವರ್ ಟೈಮ್ ವೇಸ್ಟ್ ಮಾಡಿದ್ದೀನಿ ನೋಡಿ. ಎಷ್ಟು ಬೇಗ ದಾರಿ ಸಾಗುತ್ತೆ. ಒಟ್ನಲ್ಲಿ ಹೊಡ್ಕೊಂಡು ಆರಾಮಾಗಿ ಬರ್ಬೋದು. ಆ ರೂಟಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ನಾವು ಸಿನ್ನೂರು ಅಷ್ಟೇ ಹೋಗೋಕ್ಕಾಗ್ತಿದ್ದು, ಅಷ್ಟೂ ಹೋಗೋಕ್ಕಾಗ್ತಿರ್ಲಿಲ್ಲ ಅಂದ್ಕೊಂಡಿದ್ದೀನಿ ನಾನು ಬಳ್ಳಾರಿ ಮೇಲೆ ಹೋಗಿದ್ರೆ. ಹಂಗಾಗಿ ನಮ್ಮ ಓನರ್ಗಳೆಲ್ಲ ಏನು ಮಾಡ್ಬಿಡ್ತಾರೆ, ಇವಾಗೆಲ್ಲ ಎಲ್ಲಿ ದಾರಿ ಬೇಗ ಸಾಗುತ್ತೋ ಆ ಕಡೆ ಕಳಿಸ್ಬಿಡ್ತಾರೆ. ಆರಾಮಾಗಿ ಬಂದುಬಿಡ್ಬೋದು. ಗಾಡಿ ಬೆಳಗ್ಗೆ ರೀಚ್ ಆಗಲಿ, ಖಾಲಿಯಾಗಿ ಲೋಡ್ ಆಗಿಬಿಡಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಈ ಕಡೆ ಎಲ್ಲ ಕಳಿಸ್ತಿರ್ತಾರೆ. ಈ ರೋಡಲ್ಲಿ ಸ್ವಲ್ಪ ನಾವು ಈಗ ಬಂದಿರೋ ರೋಡಲ್ಲಿ ಟೋಲು ಸ್ವಲ್ಪ ಜಾಸ್ತಿ ಬರುತ್ತೆ. ಬಳ್ಳಾರಿ ಮೇಲೆ ಬರೋದಕ್ಕಿಂತ ಈ ರೋಡಲ್ಲಿ ಬರೋದಕ್ಕೆ ಸ್ವಲ್ಪ ಟೋಲ್ ಜಾಸ್ತಿ ಬರುತ್ತೆ ನಮಗೆ. ಬಳ್ಳಾರಿ ಮೇಲೆ ಟೋಲ್ ಇಲ್ಲ, ಕಡಿಮೆ. 1,000-2,000 ರೂಪಾಯಿನೂ ಟೋಲ್ ಎಕ್ಸ್ಟ್ರಾ ಬರ್ಬೋದು ಈ ರೋಡಿಗೆ. ಆದರೆ ಏನಪ್ಪ ಅಂದರೆ ಗಾಡಿ ಬೇಗ ಬರುತ್ತಲ್ಲ ಅನ್ನೋ ಒಂದು ಉದ್ದೇಶ, ಮತ್ತು ಗಾಡಿಗೆ ನೋವಿರಲ್ಲ. ನಮಗೆ ಓಡಿಸೋರಿಗೆ ಅಷ್ಟೇ. ನಾವು 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ 700 ಕಿಲೋಮೀಟ್ರ್ ಆದರೆ ಒಂದು ರಾತ್ರಿಯಲ್ಲಿ ಓಡಿಸ್ಬಿಡ್ಬೋದು, ಯಾವುದೇ ಥರ ಸಮಸ್ಯೆ ಇರಲ್ಲ. ಹಂಗಾಗಿ ಏನು ಮಾಡಿಬಿಡ್ತಾರೆ, ಎಲ್ಲರೂ ಈ ರೂಟಿಗೆ ಕಳಿಸ್ತಾರೆ. ಬನ್ನಿ, ಏನು ಮುದ್ದೇಬೇಳ ಪಾಸ್ ಆಯಿತು. ಇಲ್ಲೊಂದು ಜಂಕ್ಷನ್ ಬರುತ್ತೆ ನೋಡಿ, ಇಲ್ಲೊಂದು ಲೆಫ್ಟ್ ಹೊಡ್ಕೊಂಬಿಟ್ರೆ ನೋಡಿ, ಆ ಮುಂದೆ ಬೋರ್ಡ್ ಐತಲ್ಲ, ಬೋರ್ಡ್ ಬಿಟ್ಟು ಸರ್ಕಲಲ್ಲಿ ಲೆಫ್ಟ್ ಹೊಡ್ಕೊಂಬಿಟ್ರೆ ಒಂದೇ ರೋಡ್ ಡೆಡ್ ಹ್ಯಾಂಡಾಗಿ ಒಂದು ರೈಟ್ ಹೊಡೆದ್ಬಿಟ್ಟು ಅಂದರೆ ಇದು ದೇವಲಾಪುರವರೆಗೂ ಒಂದೇ ರೋಡು, ಹುಣಸ್ಗಿ ದೇವಲಾಪುರದವರೆಗೂ ರೋಡ್ ನೋಡಿ. ರೋಡ್ ಮಾತ್ರ ಸೂಪರ್ ರೋಡು. ಲಾಸ್ಟ್ ಟೈಮು ಈ ರೋಡ್ ಭತ್ತ ಹೊಡಿಬೇಕಾದ್ರೆ ನಮ್ಮ ಯೋಗೇಶ್ ಬ್ರದರ್ ಅವ್ರು ಬಂದಿದ್ದರು, ಅವ್ರನ್ನ ಕರ್ಕೊಂಡು ಹೋಗಿದ್ದು ಇದೇ ರೋಡಿಗೆ ಜೊತೆಲೇ. ಅವರು ಯಾದಗಿರಿ ತುಂಬಿದ್ರು. ನಾನು ಇವತ್ತು ಯಾದಗಿರಿ ಎಲ್ಲ ಬಿಟ್ಟು ಮುಂದೆ ಚಿತ್ತಾಪುರಕ್ಕೆ ಹೋಗ್ತಾ ಇರೋದು ನಾನು. ಅವತ್ತು ಅವ್ರಿಗೆ ಇದೇ ರೋಡಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು. ಅವ್ರಿಗೆ ದಾರಿ ಗೊತ್ತಿಲ್ಲ ಅಂದ್ಬಿಟ್ಟು ಇದೇ ರೋಡಲ್ಲಿ ಕರ್ಕೊಂಡು ಹೋಗಿದ್ದೆ ಅವತ್ತು ಯೋಗೇಶ್ ಬ್ರದರ್ ಅವರು. ಕೆಲವೊಬ್ಬರು ಇಂಥ ಹಳ್ಳಿ ರೋಡ್ಗಳಲ್ಲೆಲ್ಲ ಹೋಗ್ಬೇಕಂದ್ರೆ ಯೋಚನೆ ಮಾಡ್ತಾರೆ ನೈಟ್ ಟೈಮಲ್ಲಿ, ಹೆಚ್ಚು ಕಮ್ಮಿ ಏನಾರು ಕಳ್ತನ ಅದು ಇದು ಏನಾರ ಇದೆಯಾ ಅನ್ನೋದಲ್ಲ. ಈಗ ನಾವು ಅಷ್ಟೇ ಕೆಲವೊಂದು ಊರುಗಳಲ್ಲಿ ಸಣ್ಣ ರೋಡ್ಗಳಲ್ಲಿ ಹೋಗ್ಬೇಕಂದ್ರೆ ಮೇನ್ ರೋಡ್ ಬಿಟ್ಟು ಹಳ್ಳಿ ರೋಡ್ಗಳು ಹೋಗ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಈ ರೋಡಲ್ಲಿ ಆ ಥರದ್ದು ಏನೂ ಸಮಸ್ಯೆ ಇಲ್ಲ. ಎನಿ ಟೈಮ್ ಬರ್ಬೋದು, ಎನಿ ಟೈಮ್ ಹೋಗ್ಬೋದು. ನಾವಂತೂ ಎನಿ ಟೈಮು ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಬಂದಿದ್ವಿ, ಎಷ್ಟೊತ್ತಿಗೆ ಅಷ್ಟೊತ್ತೇ ಹೋಗಿದ್ವಿ. ಇಲ್ಲಿವರೆಗೂ ಏನೂ ಸಮಸ್ಯೆ ಕಂಡಿಲ್ಲ. ಯಾರ ಬಾಯಲ್ಲೂ ಕೇಳು ಪಟ್ಟಿಲ್ಲ, ಬೇರೆ ಯಾರು ಗಾಡಿಯವರು ಇನ್ಫಾರ್ಮ್ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಏನಾರು ಹ್ಯಾಮರ್ ಮಲಗಿದರೆ ಡೀಸಲ್ಲು ಅವು ಇವು ತೆಗಿತಾರೆ ಅನ್ನೋದೊಂದು ಬಿಟ್ಟರೆ ಈ ರೋಡಲ್ಲಿ ಬೇರೆ ಯಾವ ಥರದ ಸಮಸ್ಯೆಗಳು ಇಲ್ಲ ಅಂದ್ಕೊಂಡಿದ್ದೀನಿ. ಬನ್ನಿ ಹಂಗೆ ಮುಂದೆ ನೋಡ್ತಾ ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್.
ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನೋಡಿ ಹುಣಸಗಿಯಲ್ಲಿದ್ದೀನಿ. ಟೈಮ್ ಬಂದ್ಬಿಟ್ಟು 5:45, 5:40, 5:50 ಟೈಮು. ನೋಡಿ ಬೆಳಕು ಹೆಂಗೈತೆ ಬೆಳಕು ನಮ್ಮ ಹುಣಸಗಿಯಲ್ಲಿ. ಭತ್ತದ ಸೀಸನ್ ಬಂದರೆ ಇಲ್ಲೆಲ್ಲ ಫುಲ್ಲು ರಶ್ಶು ಗಾಡಿ ಇರೋದು. ಇದು ಕೆಂಬಾವಿ ಹೋಗೋ ರೋಡು, ಇದು ಮಾಮೂಲಿ ನಮ್ಮ ಆಫೀಸ್ಗೆ ಹೋಗೋ ರೋಡು. ಆಫೀಸಿಂದ ಮಾಮೂಲಿ ಇದಕ್ಕೆ ಹೋಗೋದು ರೋಡ್. ನೋಡಿ ಹೆಂಗೆ ಕಾಲಿದೆ. ಭತ್ತದ ಸೀಸನ್ ಬಂದರೆ ಇಲ್ಲೆಲ್ಲ ಬರೀ ಹುಲ್ಲು ಬಿದ್ದಿರೋವು. ಅಲ್ಲಿ ಗಾಡಿ ಇಲ್ಲಿ ಗಾಡಿ ಏಕಾಗಿ ಇಲ್ಲೆಲ್ಲ ಗಾಡಿ ನಿಂತಿರೋವು, ಎಲ್ಲ ಕಾಲಿದೆ. ಯಾವಾಗ ಇಲ್ಲಿ ಬಂದು ಎಷ್ಟನೇ ತಿಂಗಳಲ್ಲಿ ಬಂದಿದ್ದು ನಾನು? ಡಿಸೆಂಬರಲ್ಲಿ ಬಂದಿದ್ದು, ಕರೆಕ್ಟ್ ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದು. ಇದು ಬಂದು 5ನೇ ತಿಂಗಳು, 5 ತಿಂಗಳಾಗೋಯ್ತು ಇಲ್ಲಿ ಬಂದು. ಈ ಲೆಕ್ಕಕ್ಕೆ ಈ ಟೈಮಲ್ಲಿ ಭತ್ತ ಹೊಡಿಬೇಕಾಗಿತ್ತು, ನೀರಿಲ್ಲ ಅಂತೇಳಿ ಈ ಸಲ ಬೆಳೆ ಹಾಕಿಲ್ಲ. ಗೋರ್ಮೆಂಟ್ನವರೇ ಅನೌನ್ಸ್ ಮಾಡಿಬಿಟ್ರು, ನೀರು ಬಿಡಲ್ಲ, ಬೆಳೆ ಹಾಕಬೇಡ್ರಿ ನೀರಿಲ್ಲ ಅಂತೇಳಿ. ಹಂಗಾಗಿ ಈ ಸಲ ಇಲ್ಲಾಂದರೆ ಈಗ ಈ ಟೈಮಿಗೆ ಕರೆಕ್ಟಾಗಿ ಭತ್ತ ಹೊಡಿಬೇಕಾಗಿತ್ತು ನಾನು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಪಾಪ ರೈತರು ಸುಮಾರು ಜನ ಎಲ್ಲ ನೀರಾವರಿ ಇದ್ದವರು ಒಂದು ಸ್ವಲ್ಪ ಬೆಳ್ಕೊಂಡವ್ರೆ, ಅಲ್ಲೆಲ್ಲೇ ನೋಡ್ದೆ. ಇವಾಗ ನೀರಾವರಿ ಇಲ್ದವರು, ಮಳೆಯನ್ನೇ ಅವಲಂಬಿದ್ದವರು ಏನಿಲ್ಲ, ಖಾಲಿ ಹೊಲ. ಅಲ್ಲಿಂದ ನಾನು ಸ್ಟಾಪಾಗಿ ಹೊಡ್ಕೊಂಬಂದಿದ್ದೀನಿ. ಇರೂರಾಗೆ ನಮ್ದು ಇನ್ನೊಂದು ಗಾಡಿ ಸಿಕ್ಕಿತ್ತು ಅಂತ ಅಲ್ಲಿ 1 ಅವರ್ 2 ಅವರ್ ಟೈಮ್ ವೇಸ್ಟ್ ಮಾಡಿದ್ವಿ. ಎಷ್ಟು ಕಿಲೋಮೀಟ್ರ್ ಬಂದಿದೆ ನೋಡಿ. ಈಗ ಕಾಣ್ತಾನೆ ಇಲ್ಲಲ್ಲ, 506 ಕಿಲೋಮೀಟ್ರು ನೆಲಮಂಗಲಿಂದ ಇಲ್ಲಿಗೆ. ಇಡೀ ರಾತ್ರಿ ಹೊಡ್ಕೊ ಬಂದಿದ್ದೀವಪ್ಪ. ಇಲ್ಲಿ ಬರೋಷ್ಟೊತ್ತಿಗೆ ಬೆಳಕರ್ದೋಯ್ತು. ಆರಾಮಾಗಿ ಹೋಗೋಣ. ಇಲ್ಲೆಲ್ಲ ನಮ್ಮ ಆಫೀಸ್ ಬೇರೆ ಐತೆ. ಏಯ್ ಸಮಾಧಾನ. ನಾಯಿ ಎದ್ರಕೊಂಡು ಗಾಡಿ ಚಕ್ರಕ್ಕೆ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ಇದು ನಮ್ಮ ಆಫೀಸ್ ಏರಿಯಾ. ಇಲ್ಲೆಲ್ಲ ಪೂರ್ತಿ ಗಾಡಿ ನಿಂತಿರೋದು. ಈ ಸರೌಂಡಿಂಗು. ಇಲ್ಲಿ APMC ಹೋಗೋ ರೋಡು ನೋಡಿ. ಇದು APMC ಹೋಗೋ ರೋಡು ಎಲ್ಲ ಖಾಲಿ ಇದ್ದಾವೆ ನೋಡಿ. ಇಲ್ಲೆಲ್ಲ ಗಾಡಿ ನಿಂತಿರೋವು ಆಫೀಸ್ ಈ ಟೈಮಿಗೆ ಎಲ್ಲ ಖಾಲಿ ಬಿದ್ದೆ, ಒಂದು ಗಾಡಿ ಇಲ್ಲ. ನಮ್ಮ ಆಫೀಸ್ ಇಲ್ಲ ಐತೆ, ತೋರಿಸ್ತೀನಿ ನೋಡ್ರಿ. ಆಫೀಸು ಓಪನ್ ಇರಲ್ಲ, ಆಫೀಸ್ ಓಪನ್ ಇಲ್ಲ. ಗಾಡಿನೇ ಇಲ್ಲ ಅಂದಮೇಲೆ ಆಫೀಸ್ ಓಪನ್ ಮಾಡಿ ಏನು ಪ್ರಯತ್ನ? ಆಗ ಅಲ್ಲಿರೋದೇ ಆಫೀಸ್, ಅದೇನೇ ಆಫೀಸ್. ಯಾವುದೋ ಒಂದೇ ಒಂದು ಗಾಡಿ ನಿಂತೈತೆ. 9 ಗಂಟೆಗೆ ಏನು ಆಫೀಸ್ ಓಪನ್ ಮಾಡ್ತಾರೆ, ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಗಾಡಿ ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ದೋಸ್ತರೆಲ್ಲ ಇದ್ದರು, ಅಮಾಲ್ರು. ಅವಾಗ ನಮ್ಮ ಗಾಡಿ ಭತ್ತ ತುಂಬಕ್ಕೆ ಬರೋರಲ್ಲ ಅವರೆಲ್ಲ. ಇದು ಬಂದ್ಬಿಟ್ಟು ಕಕ್ಕೇರ ನಾರಾಯಣಪುರ ಹೋಗೋ ರೋಡ್. ಇದು ನಾರಾಯಣಪುರ ರೋಡು. ಕಕ್ಕೇರ ಅಂತ ಒಂದು ಊರು ಬರುತ್ತೆ. ಅಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರೇ ಲಾಸ್ಟ್ ಟೈಮ್ ಮೆಸೇಜ್ ಹಾಕಿದ್ರು, ಅಣ್ಣ ನಾವು ಕಕ್ಕೇರದವರು ಅಂತೇಳಿ. ಫಸ್ಟು ಟೀ ಕುಡಿಬೇಕು ಇವಾಗ. ಅಲ್ಲಿ ಇದರಲ್ಲಿ ಹೊಸಪೇಟೆಯಲ್ಲಿ ಟೀ ಕುಡ್ದವನು ಹೊಸಪೇಟೆಯಿಂದ ಎಲ್ಲೂ ನಿಲ್ಲಿಸಿಲ್ಲ, ನಾನು ಸ್ಟಾಪಾಗಿ ಹೊಡ್ಕೊಂಬರ್ತಾಯಿದ್ದೀನಿ. ಇಲ್ಲೆಲ್ಲರ ಟೀ ಸಿಕ್ಕರೆ ಟೀ ಕುಡ್ಕೊಂಡು ಇನ್ನೂ ಹೆಚ್ಚು ಕಮ್ಮಿ ಇನ್ನೂ 140-150 ಕಿಲೋಮೀಟ್ರ್ ಹೋಗ್ಬೇಕು. 150 ಕಿಲೋಮೀಟ್ರ್ ಐತೆ ಪಾಯಿಂಟು. 150 ಕಿಲೋಮೀಟ್ರ್, 160, 140, 150 ಐತೆ, ಕರೆಕ್ಟಾಗಿ ಗೊತ್ತಿಲ್ಲ. ಬನ್ನಿ, ಚಿತ್ತಾಪುರದವರೆಗೂ ನಮಗೆ ದಾರಿ ಗೊತ್ತು. ಚಿತ್ತಾಪುರದಿಂದ ಆ ಕಡೆ ಎಲ್ಲ 11 ಕಿಲೋಮೀಟ್ರ್ ಹೋಗ್ಬೇಕು. ಇದು ಸಾತ್ನೂರು ಅಂತೆ, ದೇಸಾಯಿ ಮೊರಾರ್ಜಿ ಕಾಲೇಜು ಹಾಸ್ಟ್ಲು ಸಾತ್ನೂರು ಅಂತೇಳಿ. ಅಲ್ಲಿಗೂ ಚಿತ್ತಾಪುರ ಹೋದರೆ ಗೊತ್ತಾಗ್ಬಿಡ್ತದೆ. ಅಲ್ಲಿ ಬಂದು ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋದರೆ ಆರಾಮಾಗಿ ಗೊತ್ತಾಗ್ಬಿಡ್ತದೆ ನಮಗೆ. ಬನ್ನಿ, ಹುಣಸಗಿ ಅಂತೂ ಪಾಸ್ ಆಯಿತು. ನಮ್ಮೂರು ಭತ್ತ ಹೊಡೆಯೋ ಊರು. ವರ್ಷಕ್ಕೆ ಹೆಚ್ಚು ಕಮ್ಮಿ 3 ತಿಂಗಳು ಭತ್ತ ಹೊಡಿತಿದ್ದೀವಿ ಪ್ರತಿ ವರ್ಷವೂ. ಈ ವರ್ಷ ಈಗ ಹೋಗ್ಬಿಡ್ತು 1.5 ತಿಂಗಳು. ಇನ್ನು ನೆಕ್ಸ್ಟ್ ಏನಿದ್ರು ಭತ್ತ ಡಿಸೆಂಬರ್ ತಿಂಗಳೇ ಭತ್ತ ಬರೋದು ನಮಗೆ. ನವಂಬರ್ ಎಂಡು ಡಿಸೆಂಬರ್ ಪೂರ್ತಿ ಆಗುತ್ತೆ. ಆವಾಗಲೇ ಭತ್ತ. ಅಲ್ಲಿವರೆಗೂ ಮತ್ತೆ ಈ ಊರಿಗೆ ಬರೋಕ್ಕಾಗಲ್ಲ ಭತ್ತ ಹೊಡೆಯೋಕ್ಕೆ.
ಬನ್ನಿ ಆರಾಮ ಹೋಗೋಣ. ಸುರ್ಪುರ ಇನ್ನು 35 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಹತ್ತಿಗೂಡು ಕ್ರಾಸು, ಅಲ್ಲಿಂದ ಯಾದಗಿರಿ, ಯಾದಗಿರಿಯಿಂದ ವಾಡಿಯಿಂದ ಚಿತ್ತಾಪುರ. ಇಷ್ಟೆಲ್ಲ ಹೋಗ್ಬೇಕಿನ್ನು. ರಾತ್ರೆಲ್ಲ ಓಡಿಸ್ಕೊ ಬಂದ್ರೆ ಇನ್ನೂ ದಡ ಸೇರ್ತಾ ಇಲ್ಲ. ಇಲ್ಲೆಲ್ಲೂ ಟೀ ಅಂಗಡಿನೇ ಇಲ್ವಲ್ಲಪ್ಪ, ಟೀ ಕುಡಿಯೋಣ ಅಂದರೆ. ಇಲ್ಲೇನೋ ಒಂದು ಐತೆ, ಅದು ಓಪನ್ ಇಲ್ಲ. ಭತ್ತದ ಸೀಸನ್ ಅಂದರೆ ಎಲ್ಲ ಓಪನ್ ಇರ್ತವೆ. ಭತ್ತದ ಸೀಸನ್ ಇಲ್ವಲ್ಲ ಇವಾಗ, ಓಪನೇ ಇಲ್ಲ. ಇಲ್ಲಿ ನೋಡಿ ಹೊಲ ಪೂರ್ತಿ ಖಾಲಿ, ಎಲ್ಲ ಭತ್ತದ ಹೊಲಗಳು ಎಲ್ಲ ಪೂರ್ತಿ ಖಾಲಿ. ಆ ಕಡೆ ಎಲ್ಲ ಹಚ್ಚ ಹಸಿರಾಗಿರೋದು ಭೂಮಿ. ಈ ಸಲ ನೀರಿಲ್ದೇನೆ ಎಲ್ಲ ಖಾಲಿ ಆಗ್ಬಿಡೆ ನೋಡಿ. ಎಲ್ಲ ಖಾಲಿ. ಇಲ್ಲೊಂದು ಊರೈತೆ. ಈ ಊರು ಪ್ರತಿ ಸೀಸನ್ಗೂ ಈ ಊರಿಗೆ ಒಂದ್ಸಲಿ ಬರ್ತೀನಿ ನೋಡಿ. ಇದೆಲ್ಲ ಖಾಲಿ ಹೊಲ. ಪ್ರತಿ ಸೀಸನ್ಗೂ ಈ ಊರಿಗೆ ಬರ್ತೀನಿ. ವಜ್ಜಿಲ ಅಂತ ಊರ ಹೆಸರು. ಇವಾಗ ಭತ್ತ ಇಲ್ಲ ಹಾಕಿರ್ತಾರೆ ಆ ಮೂಲೆಯಲ್ಲಿ. ಗಾಡಿ ಆ ಊರೊಳಗೆ ಆಸಿ ಬರಬೇಕು, ಸುತ್ತಾಕೊಂಡು ಬಂದು ಅಲ್ಲಿ ಇರಬೇಕು. ಹೋಸಲಿ ನಂದು ಹಳೆ ವಿಡಿಯೋ ನೋಡೋರು ಗೊತ್ತಿರ್ತೈತೆ. ಇಲ್ಲೊಂದು ಗಾಡಿದು ಲೋಡು ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ಕೊಂಡು ಹೋಗಿದ್ದೆ. ಬ್ಲೇಡೆಲ್ಲ ಕಟ್ಟಾಗಿದ್ದು ಗಾಡಿದು. ಈ ಊರ್ದು ಅಲ್ಲಿದು ಎಲ್ಲೂ ಇಲ್ಲ. ಭತ್ತ ಪೂರ್ತಿ ಖಾಲಿ. ಸೂರ್ಯ ಮುಟ್ತಾ ಇರೋದು ನೋಡಿ, ಕಾಣ್ತಾಯ್ತಾ? 6 ಗಂಟೆ, ಕರೆಕ್ಟಾಗಿ 6 ಗಂಟೆ ಇವಾಗ ಟೈಮ್. ಕರೆಕ್ಟಾಗಿ 6 ಗಂಟೆ ಟೈಮು. ಸೂರ್ಯ ಹುಡ್ತಾ ಇದ್ದಾನೆ ಇನ್ನು. ಬನ್ನಿ ಆರಾಮಾಗಿ ಹೋಗೋಣ. ಮುಂದೆ ಎಲ್ಲರೂ ಟೀ ಕುಡ್ಕೊಂಡು ಒಂದು 10:30, 11 ಗಂಟೆಗೆಲ್ಲ ಲೇಬರ್ ಬರ್ತಾರೆ. ಅವ್ರು ಬರೋ ಟೈಮು ಇಷ್ಟೊತ್ತಿಗೆ ನಾವು ಹೋದರೆ ಸಾಕು. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ಯಾದಗಿರಿ ರೀಚ್ ಆಗಿದ್ದೀನಿ. ಟೈಮು 8:45. ದಾರಿನೇ ಸಾಕ್ತಾ ಇಲ್ಲ ರೋಡು. ಬಿಸಿಲು ನೋಡಿ ಹೆಂಗೆ ಹೊಡಿತೈತೆ ಯಾದಗಿರಿಯಲ್ಲಿ. ಈಗ ಇಲ್ಲೇ ನಾವು ಬೈಪಾಸ್ಗೆ ಹೋಗ್ಬೇಕು. ಸೀದಾ ಹೋದರೆ ಯಾದಗಿರಿ ಹೋಗುತ್ತೆ. ನಾವು ಇಲ್ಲೇ ಲೆಫ್ಟ್ ಹೊಡೆದು ಬೈಪಾಸಲ್ಲಿ ಹೋಗ್ಬೇಕು. ಬೈಪಾಸಲ್ಲಿ ಹೋಗ್ಬಿಡೋಣ. ಸಿಟಿ ಒಳಗೆಲ್ಲ ಹೋದ್ರೆ ಸರಿ ಹೋಗಲ್ಲ. ಯಾರ ಮಾರ್ರೆ ಹೋಗೋದು ಇಲ್ಲ, ಹೋಗೋರ್ಗೂ ಬಿಡಲ್ಲ. ಕಾರ್ನವ್ರು ನೋಡಿ, ಅವರು ಹೋಗಲ್ಲ, ಹೋಗೋರ್ಗೂ ಬಿಡಲ್ಲ. ಲೆಫ್ಟು ಬೈಪಾಸು, ಅದು ಸಿಟಿ ಒಳಗೆ ಹೋಗೋದು. ಇದು ಬೈಪಾಸ್. ಗೊತ್ತಾಗ್ಲಿಲ್ಲ ಅಂದರೆ ನೋಡಿ, ಇದು ರೈಸ್ ಮಿಲ್ಲು ಗುರುತು ಕ್ಲೀನಾಗಿ ರೋಡಿಗೆ ಕಾಣುತ್ತೆ. ರೈಸ್ ಮಿಲ್ಲು 5 ಕಿಲೋಮೀಟ್ರ್ ಹಿಂದೆನೆ. ಇಲ್ಲಿ ಲೆಫ್ಟ್ ಹೊಡೆದು ಸೀದಾ ಡೆಡ್ ಹೊಂಡಾಗಿ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ವಾಡಿ ರೋಡು. ನೋಡಿ, ಇದು ರೈಸ್ ಮಿಲ್ಲು. ನಾವು ಭತ್ತ ಹೊಡೆದಿವಿ ಈ ಮಿಲ್ಗೆ. ಅವಾಗ ಇಲ್ಲಿಂದ ಸೀದಾ ಡೆಡ್ ಎಂಡ್ ಹೋಗ್ಬಿಟ್ಟು ಲೆಫ್ಟ್ ಹೊಡೆದ್ಬಿಟ್ರೆ ಒಂದೇ ರೋಡು ವಾಡಿ. ಅಕಸ್ಮಾತ್ ಸೇಡಮ್ ಹೋಗ್ಬೇಕಂದ್ರೆ ಅಲ್ಲಿ ಲೆಫ್ಟ್ ಹೊಡೆದು ಸ್ವಲ್ಪ ಮುಂದೆ ಹೋದ್ರೆ ವಿಧಾನಸೌಧ ಅಂತ ಬರುತ್ತೆ. ವಿಧಾನಸೌಧ ಬರುತ್ತೆ. ಅಲ್ಲಿ ವಿಧಾನಸೌಧ ಪಾಸ್ ಮಾಡಿ ರೈಟ್ ಹೊಡೆದ್ಬಿಟ್ರೆ ಅಲ್ಲಿಂದ ಒಂದೇ ರೋಡ್ ಸೇಡಮ್ ಹೋಗುತ್ತೆ. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಇದು ನೋಡಿ ಹೊಳೆ ಬ್ರಿಡ್ಜು. ಆ ಕಡೆ ರೋಡಲ್ಲಿ ಹೋದ್ರೆ ಒಂದು ಹೊಳೆ ಬ್ರಿಡ್ಜ್ ಬರುತ್ತೆ, ಇಲ್ಲೂ ಬರುತ್ತೆ. ಇದು ಡ್ಯಾಮ್ ಥರ ಕಟ್ಟಿದ್ದಾರೆ ನೋಡಿ. ಇದು ಡ್ಯಾಮ್ ಥರ ನೀರು ಎಷ್ಟು ನೋಡಿ. ಈ ಕಡೆ ಎಷ್ಟು ನೀರೈತೆ ನೋಡಿದ್ರಾ? ಇಲ್ಲಿ ನೋಡಿ ನೀರೇ ಇಲ್ಲ. ಯಾಕಂದ್ರೆ ಇಲ್ಲಿ ಡ್ಯಾಮು ಬಂದ್ ಮಾಡಿದ್ದಾರೆ. ನೀರು ಇಲ್ಲಿ ಬಂದ್ ಮಾಡಿದ್ದಾರೆ. ಎಲ್ಲ ಡ್ಯಾಮ್ ನೀರು. ಅಲ್ಲೊಂದು ಬ್ರಿಡ್ಜ್ ಐತೆ ನೋಡಿ, ಅದು ಸಿಟಿ ಒಳಗೆ ಹೋಗೋ ರೋಡ್ ಬ್ರಿಡ್ಜು. ಕಾಣ್ತಿರ್ಬೋದು, ದೂರ ಆಯ್ತು, ಕಾಣ್ತಾ ಇಲ್ಲ. ನಮ್ಮ ಕ್ಯಾಂಟ್ರ್ ಗಾಡಿ ಇದ್ದಾಗ ಟವರ್ ಹೊಡಿಬೇಕಾದ್ರೆ ಇಲ್ಲೆಲ್ಲ ಬಂದು ಸ್ನಾನ ಮಾಡ್ತಿದ್ವಿ. ಏರ್ಟೆಲ್ 2G ಟವರು ಡಿಸ್ಪೆಂಡ್ ಲಿಂಕ್ ಮಾಡ್ತಾ ಇದ್ವಿ ಅವಾಗ. ಈ ಸರೌಂಡಿಂಗ್ ಎಲ್ಲ ಬಂದು ವಾರಾನುಗಟ್ಟಲೆ ಇಲ್ಲೇ ಮಲಗಿರ್ತೀವಿ. ಅವಾಗ ಇಲ್ಲೆಲ್ಲ ಬಂದು ವಾರದಲ್ಲಿ ಒಂದು 2 ದಿವಸಕ್ಕೊಂದ್ಸಲಿ 3 ದಿವಸಕ್ಕೊಂದ್ಸಲಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗ್ತಿದ್ವಿ ಇಲ್ಲಿ. ಅವಾಗ ಇದನ್ನು ಕಟ್ತಾ ಇದ್ರು ಅವಾಗ ಡ್ಯಾಮು. ಈಗೆಲ್ಲ ಕಟ್ಬಿಟ್ಬಿಟ್ಟಿದ್ದಾರೆ.
ಇವಾಗ ನೋಡಿ ಇದು ಎಂಡ್ ಬೈಪಾಸ್ ಬಂದ್ವಿ ನೋಡಿ. ರೋಡ್ ಡೆಡ್ ಎಂಡ್ ರೋಡು, ಅಲ್ಲಿಂದ ಒಂದೇ ರೋಡ್ ಡೆಡ್ ಎಂಡ್ ಲೆಫ್ಟು. ಇದು ರೈಟ್ಗೆ ಹೋದರೆ ಮತ್ತೆ ಯಾದಗಿರಿ ಸಿಟಿಗೆ ಹೋಗುತ್ತೆ, ನಾವು ಲೆಫ್ಟ್ ತಗೋಬೇಕು. ನೋಡಿ ಇದು ಯಾದಗಿರಿ ಸಿಟಿ ಇದೆ ರೋಡ್ ಇದು. ಇಲ್ಲಿಂದ ಒಂದೇ ರೋಡು, ವಾಡಿವರೆಗೂ ಒಂದೇ ರೋಡು. ವಾಡಿ ಆದಮೇಲೆ ಚಿತ್ತಾಪುರ, ಅಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕಂತೆ ಪಾಯಿಂಟ್ಗೆ. ಬನ್ನಿ ಹೋಗೋಣ. ಅಲ್ಲಿ ಮುಂದೆ ವಿಧಾನಸೌಧ ಕಾಣ್ತಿರ್ಬೋದು, ಅಷ್ಟು ಕ್ಲೀನಾಗಿ ಕಾಣ್ತಿಲ್ಲ, ನಮಗೆ ಕಾಣ್ತೈತೆ. ಅದು ಬಿಟ್ಟು ಮುಂದೆ ರೈಟ್ ಹೊಡೆದ್ರೆ ಸೀದಾ ಸೇಡಮ್ ರೋಡ್. ಅದು ಸೇಡಮ್ ಕಡೆ ಯಾರು ಹೋಗ್ಬೇಕಾದ್ರೆ ಹಂಗೆ ಹೋಗೋದು. ನೋಡಿ ಇದೆ ಯಾದಗಿರಿ ವಿಧಾನಸೌಧ. ನೋಡಿ ಕಾಣ್ತಿದೆಯಲ್ಲ, ಇದು ಯಾದಗಿರಿ ವಿಧಾನಸೌಧ. ನೋಡಿದ್ರ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಆದ್ರೆ ಏನು ಗಿಡಗಳು ಇದುಗಳು ಜಾಸ್ತಿ ಇರೋದ್ರಿಂದ ಕಾಣ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಹಂಗೇನೆ ಹೈಟ್ ಬೆಳೆಸ್ಬಿಟ್ಟಿದ್ದಾರೆ, ಕಾಣದಾರಂಗೆ ರೋಡಿಗೆ ಕಾಣದಾರಂಗೆ. ಇಲ್ಲಿ ಪೊಲೀಸ್ ಜೀಪ್ ಬೇರೆ ನಡೀತಾ ಇದೆ. ವಿಧಾನಸೌಧದಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರೈಟ್ಗೆ ಒಂದು ರೋಡ್ ಹೋಗುತ್ತೆ, ಫಸ್ಟ್ ರೈಟಿಗೆ. ಅಲ್ಲಿ ರೈಟ್ ಹೊಡೆದ್ಬಿಟ್ಟು ಸೀದಾ ಒಂದೇ ರೋಡು ಸೇಡಮ್. ನಾವು ಇವಾಗ ಡೈರೆಕ್ಟ್ ಒಂದೇ ರೋಡ್ ಹೋಗ್ಬೇಕು ವಾಡಿ ಕಡೆ. ಬನ್ನಿ ನೆಕ್ಸ್ಟ್ ವಾಡಿ ಹೋಗಿ ನೋಡೋಣ. ನೋಡಿ ಸ್ನೇಹಿತರೆ, ಫೈನಲ್ಲಾಗಿ ಚಿತ್ತಾಪುರ ರೀಚ್ ಆಗಿದ್ದೀವಿ. ಗಾಡಿ ಖಾಲಿ ಮಾಡ್ತಾ ಇದ್ದಾರೆ, ನೋಡಿದ್ರ ಖಾಲಿ ಮಾಡ್ತಾ ಇದ್ದಾರೆ. ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 1 ಗಂಟೆ. ಬಿಸಿಲು ನೋಡಿ ಕಾಣ್ತಿರ್ಬೋದು ಹೆಂಗಿದೆ ಅಂತೇಳಿ. 45 ಡಿಗ್ರಿ ಬಿಸಿಲಿದೆ ಇಲ್ಲಿ. ಇನ್ನು ಈ ಕಡೆ ಎಲ್ಲ ಮಳೆ ಸ್ಟಾರ್ಟ್ ಆಗಿಲ್ಲ, ನಮ್ಮ ಬೆಂಗಳೂರಾಗೆಲ್ಲ ಮಳೆ ಬರ್ತೈತೆ. ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು 2-3 ದಿನದಲ್ಲಿ ಮಳೆ ಬರ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಸ್ಟಾರ್ಟಿಂಗ್ ಇವಾಗ ಲೋಡ್ ಅಂತೂ ರೆಡಿಗೈತೆ ನಮಗೆ. ಲೋಡ್ ಬಂದ್ಬಿಟ್ಟು ಈ ಕಡೆ ರಾಣೆಬೆನ್ನೂರು ಆ ಕಡೆ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ. ಬೇಗ ಖಾಲಿ ಮಾಡು, ಲೋಡ್ ಐತೆ ಅಂತ ಹೇಳಿದ್ದಾರೆ. ನೋಡೋಣ, ಆದಷ್ಟು ಬೇಗ ಒಂದು 3-4 ಗಂಟೆ ಖಾಲಿ ಮಾಡಿಕೊಟ್ರೆ ಇಲ್ಲೇ ಲೋಡ್, ಇಲ್ಲಿಂದ ಒಂದು ವಾಡಿಯಲ್ಲೇ ಲೋಡ್ ಆಗುತ್ತೆ. ಇಲ್ಲಿಂದ ಒಂದು 11 ಅಥವಾ ಒಂದು 10, ಒಟ್ಟು ಒಂದು 25-30 ಕಿಲೋಮೀಟ್ರ್ ಒಳಗೆ ಲೋಡ್ ಆಗುತ್ತೆ. ವಾಡಿಯಿಂದನೇ ಲೋಡ್ ಆಗುತ್ತೆ. ಎಲ್ಲಿಗೆ ಏನತ್ತ ಅಂತ ಅಲ್ಲಿಗೆ ಹೋದಾಗ ನೋಡೋಣ. ಸದ್ಯಕ್ಕೆ ಫಸ್ಟ್ ಗಾಡಿ ಖಾಲಿ ಮಾಡೋಣ. ಖಾಲಿ ಮಾಡಿ ಇನ್ನು ಬಾಡಿಗೆ ಎಲ್ಲ ಇಸ್ಕೋಬೇಕು. ನೈಟೆಲ್ಲ ಬಂದಿದ್ದಕ್ಕೆ ಏನೂ ಬೇಜಾರಿಲ್ಲ, ಯಾಕಂದರೆ ಖಾಲಿಯಾಗಿ ಲೋಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಹಂಗಾಗಿ ಬೇಜಾರೇನಿಲ್ಲ. ಬನ್ನಿ ಫಸ್ಟು ನಾವು ಗಾಡಿ ಎಲ್ಲ ನೋಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಿರೋದು. ನೋಡೋಣ, ಏನು ಸಮಸ್ಯೆ ಇಲ್ಲ. ನೋಡಿ ಇಲ್ಲೆಲ್ಲ ನೋಡಿ ಆ ಥರ ಕಲ್ಲಿಕ್ಕಿದ್ದಾರೆ, ನೋಡಿದ್ರೆ ಅಲ್ಲಿ ಹಾಕಿದಾರೆ ಗೊತ್ತಾ. ನೋಡಿ ಇಲ್ಲೆಲ್ಲ ಖಾಲಿ ಜಾಗ, ನೋಡಲ್ಲಿ ಹಾಕಿದ್ದಾರೆ ನೋಡಿ, ಆ ಥರ ಹಾಕ್ತಾರೆ ನೋಡಿ. ಈ ಥರ ನಮ್ಮ ಗಾಡೀಲಿ ತಂದಿರೋದಲ್ಲ. ಇದು ಬಂದ್ಬಿಟ್ಟು ಸ್ಕೂಲಲ್ಲಿ ಫಂಕ್ಷನ್ ಹಾಲ್, ಇದು ನೋಡಿ ದೊಡ್ಡ ಫಂಕ್ಷನ್ ಹಾಲು. ಬನ್ನಿ ಫಸ್ಟ್ ಇಲ್ಲಿಂದ ಗಾಡಿ ಖಾಲಿ ಮಾಡಿಸ್ಕೊಂಡು ನಾವು ಆಚೆ ಹೋಗೋಣ. ಇಷ್ಟೆಲ್ಲ ತಂದಿಕ್ಕಿದ್ದಾರೆ ನೋಡಿ, ಬಾಡಿಗೆ ಇಸ್ಕೊಂಡು ಹೋಗೋಣ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ.